ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ಮತ್ತೆ ಸದ್ದು ಮಾಡಿದ್ದಾರೆ. ಎಂಎಲ್ಸಿ ರಘು ಆಚಾರ್ ಮನೆ, ಕಚೇರಿ ಮತ್ತು ಹತ್ತಿರದ ಸಂಬಂಧಿಕರ ಮನೆಗಳು ಸೇರಿದಂತೆ ಸುಮಾರು 7 ಕಡೆ 15 ಐಟಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ಮಾಡಿದೆ. ಬೆಂಗಳೂರಿನ ಹೊರವಲಯದ ಸರ್ಜಾಪುರದಲ್ಲಿ ದಾಳಿ ನಡೆದಿದೆ. ಎಂಎಲ್ಸಿ ರಘು ಆಚಾರ್ ತಂದೆ ಹಾಗೂ ತಮ್ಮನ್ನ ಕಚೇರಿ ಗಿಫ್ಟ್ ಹೌಸ್ಗಳ ಮೇಲೆ ದಾಳಿ ಮಾಡಿರುವ ಅಧಿಕಾರಿಗಳು ನಿನ್ನೆ ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ತಡರಾತ್ರಿವರೆಗೂ ದಾಳಿ ಮುಂದುವರೆದಿದ್ದು ಇಂದು ಸಹ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ರಘು ಆಚಾರ್ ಮೇಲೆ ಐಟಿ ದಾಳಿ ಈ ಹಿಂದೆ ಕೂಡ ನಡೆದಿತ್ತು. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ದಾಳಿ ಬಳಿಕ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದರೆ ಮತ್ತೆ ಐಟಿ ದಾಳಿಯನ್ನ ಎದುರಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ಮತ್ತೆ ಸದ್ದು ಮಾಡಿದ್ದಾರೆ. ಎಂಎಲ್ಸಿ ರಘು ಆಚಾರ್ ಮನೆ, ಕಚೇರಿ ಮತ್ತು ಹತ್ತಿರದ ಸಂಬಂಧಿಕರು ಮನೆಗಳ ಮೇಲೆ ಐಟಿ ದಾಳಿ ಮಾಡಿದೆ. ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ ದಾಳಿ ನಡೆದಿದೆ. ಎಂಎಲ್ಸಿ ರಘು ಆಚಾರ್ ತಂದೆ ಹಾಗೂ ತಮ್ಮನ್ನ ಕಚೇರಿ ಗೆಸ್ಟ್ ಹೌಸ್ಗಳ ಮೇಲೆ ಕೂಡ ದಾಳಿ ಮಾಡಿರುವ ಅಧಿಕಾರಿಗಳು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ತಡರಾತ್ರಿಯವರೆಗೂ ಕೂಡ ದಾಳಿ ಮುಂದುವರೆದಿತ್ತು. ಇಂದು ಸಹ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್. ಈಗ ಐಟಿ ಅಧಿಕಾರಿಗಳು ನಿನ್ನೆಯಿಂದನೂ ಕೂಡ ಕೆಲವೊಂದು ರೆಕಾರ್ಡ್ಸ್ ನ ಚೆಕ್ ಮಾಡ್ತಿದ್ದಾರೆ. ಎಲ್ಲಿ ತನಕ ಬಂದಿದೆ ದಾಳಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸಂಜಯ್? ಅದಿಗೆ ಏನಂತಂದ್ರೆ ಎಂಎಲ್ಸಿ ರಘು ಆಚಾರ್ ಮೇಲೆ ಏನು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುಮಾರು ನಿನ್ನೆ ಬೆಳಿಗ್ಗೆ ಶುರುವಾದಂತ ಐಟಿ ದಾಳಿ ತಡರಾತ್ರಿವರೆಗೂ ನಡೆದಿರ್ತಕ್ಕಂಥ ಸುಮಾರು 7 ಜಾಗಗಳಲ್ಲಿ ಅಂತಂದ್ರೆ ನಗರದ ಬೇರೆ ಬೇರೆ ಕಡೆ, ನಗರದ ಹೊರವಳಿಗೆ ಸರ್ಜಾಪುರ ಸೇರಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ HFR ಲೇಔಟ್ ಇರ್ಬೋದು, ಓಲ್ಡ್ ಏರ್ಪೋರ್ಟ್ ರೋಡ್ ಇರ್ಬೋದು, ಹಿಂಗೆ ರಘು ಆಚಾರ್ಗೆ ಸೇರಿದಂತ ಬಿಸ್ನೆಸ್ ಮತ್ತೆ ಮನೆಗಳ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು ಹಾಗೂ ಹತ್ತಿರ ಸಂಬಂಧಿ ಅವರ ಸಹೋದರ ಮತ್ತು ಅವರ ತಂದೆಯವರಿಗೂ ಸಹ ಐಟಿ ಶಾಕ್ ಉಂಟಾಗಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿವರೆಗೂ ಸಹ ಅಧಿಕಾರಿಗಳು ಐಟಿ ಪರಿಶೀಲನೆ, ದಾಖಲೆಗಳ ಪರಿಶೀಲನೆ ಮತ್ತು ಅವರ ಏನು ತಮ್ಮ ಇರ್ಬೋದು ಅಥವಾ ತಂದೆಯವರು ಇರ್ಬೋದು ದಾಖಲಾತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಐಟಿ ಅಧಿಕಾರಿಗಳು ತಮ್ಮ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಇಂದು ಸಹ ದಾಳಿ ಮುಂದುವರಿಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ದಿವ್ಯಾ, ಒಟ್ಟಿನಲ್ಲಿ ಏನಂತಂದ್ರೆ ಈ ಹಿಂದೆಯೂ ಸಹ ಏನು ರಘು ಆಚಾರ್ ಮೇಲೆ ಐಟಿ ದಾಳಿ ನಡೆಸಿತ್ತು ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ. ಮತ್ತೆ ಈಗ ಐಟಿ ಅಧಿಕಾರಿಗಳು ಎಲ್ಲಿ ದಾಳಿ ನಡೆಸ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಐಟಿ ಅಧಿಕಾರಿಗಳು ರಘು ಆಚಾರ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅವರ ಮನೆಗಳು ಮತ್ತೆ ಅವರ ಆಸ್ತಿ ಪಾಸ್ತಿ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿ ದಾಳಿ ಮಾಡಿರ್ತಕ್ಕಂಥದ್ದು ಮತ್ತೆ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಏನಾದ್ರು ಮತ್ತೆ ಬೇರೆ ಬೇರೆ ಮೇಲೆ ಕರ್ನಾಟಕದಲ್ಲಿ ಐಟಿ ದಾಳಿ ನಡೀತಾ ಅಂತಕ್ಕಂಥದ್ದು ನಾವು ಕಾದಿರಬೇಕಾಗಿರ್ತಕ್ಕಂಥದ್ದು. ದಿವ್ಯಾ.